ಖುಷಿಯಿಂದ ತಿಂದರು, ಸಖತ್ ಖುಷಿ ಆಯಿತು. ಸೊ ನೀವು ಕೂಡ 100% ಸುಮಾರು ದಿನಗಳಾಗೋಯಿತು ಅಂದರೆ ಅಪ್ಪ ತಮ್ಮ ಮತ್ತು ಸುಮಾ ಎಲ್ಲ ನನ್ನ ಅಡುಗೆನ ಟೇಸ್ಟ್ ಮಾಡಿ. ಸೊ ಬಂದಾಗಿಂದ ಏನು ಅಡುಗೆನೂ ಮಾಡಿರಲಿಲ್ಲ. ಸೊ ಅಲ್ಲಿ ಎಷ್ಟು ಕಡಿಮೆನೋ ಅಷ್ಟೇ ಹಾಕ್ಕೊಳ್ಳಿ, ಬಿಕಾಸ್ ಮಂಡಕ್ಕಿ ಜಾಸ್ತಿ ಉಪ್ಪನ್ನ ಹಿಡಿಯೋದಿಲ್ಲ. ಆಯಿತು, ಈಗ ಕೈಂಡ್ಲಿ ಗಿವ್ ಯೋರ್ ಆನೆಸ್ಟ್ ರಿವ್ಯೂಸ್. ಹಲೋ, ಎಲ್ರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೊಟೀನ ಮುಗಿಸ್ಕೊಂಡ್ಬಿಡ್ತೀನಿ. ಡರ್ಮಕೋನವರ ಕೆಲವು ಪ್ರಾಡಕ್ಟ್ಸ್ಗಳನ್ನು ನಾನು ಬಳಸೋದನ್ನು ನೀವು ನೋಡಿರ್ತೀರಾ. ಇದು ನನ್ನ ಸ್ಕಿನ್ ರುಟೀನಲ್ಲಿ ಹ್ಯೂಜ್ ಡಿಫ್ರೆನ್ಸನ್ನು ತಂದಿದೆ ಅಂತ ಹೇಳ್ಬೋದು. ಇವತ್ತು ಅವರ ಇನ್ನೊಂದು ಅಮೇಸಿಂಗ್ ಪ್ರಾಡಕ್ಟ್ 15% ವಿಟಮಿನ್ ಸಿ ಸಿರಮ್ನ ಬಳಸ್ತಾ ಇದ್ದೀನಿ. ಈ ಸಿರಮ್ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡೋದಕ್ಕೆ, ಡಲ್ನೆಸ್ನ ಹೋಗಿಸೋದಕ್ಕೆ, ಹಾಗೆಯೇ ಸ್ಕಿನ್ನ ಈವನ್ ಆಗಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ 15% ವಿಟಮಿನ್ ಸಿ ಸ್ಕಿನ್ ಬ್ರೈಟನಿಂಗಿಗೆ ಸಹಾಯ ಮಾಡಿದ್ರೆ, 5% ನಯಾಸಿನಮೈಡ್ ಆಕ್ನೆ ಮಾರ್ಕ್ಸ್ನ, ಬ್ಲೆಮಿಷಸ್ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಈ ಸಿರಮ್ನ ಬೆಸ್ಟ್ ಪಾರ್ಟ್ ಅಂದರೆ ಇದು ಲೈಟ್ ವೇಟ್, ನಾನ್ ಗ್ರೀಸಿ, ಸ್ಟಿಕಿ ಅನ್ಸೋದೇ ಇಲ್ಲ, ಹಾಗೆಯೇ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಇನ್ನು ಸ್ಕಿನ್ ಕೇರ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ಮಸ್ಟ್. ಡರ್ಮಕೋರ್ ಅವರ 1% ಹ್ಯಾಲೋರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ SPF 50 ಹೊಂದಿದ್ದು PA4+. ಹಾಗೆಯೇ ಇದು ಇನ್ಕ್ರೆಡಿಬಲಿ ಲೈಟ್ ವೇಟ್ ಆಗಿದೆ. ತುಂಬಾ ಸನ್ಸ್ಕ್ರೀನ್ಗಳು ಗ್ರೀಸಿ ಅನ್ಸುತ್ತೆ, ವೈಟ್ ಕಾಸ್ಟ್ ಕೊಡುತ್ತೆ, ಬಟ್ ಈ ಸನ್ಸ್ಕ್ರೀನ್ ಸ್ವಲ್ಪನೂ ಹೆವಿ ಅನ್ಸೋದಿಲ್ಲ, ಫ್ರೇಗ್ರೆನ್ಸ್ ಫ್ರೀ ಕೂಡ ಹೌದು. ಇನ್ನು ಪ್ರತಿ ಸಲ ನಾವು ಡರ್ಮಕೋ ಇಂದ ಪರ್ಚೇಸ್ ಮಾಡಿದಾಗ ಅವರ ಯಂಗ್ ಸೈಂಟಿಸ್ಟ್ಸ್ ಇನಿಷಿಯೇಟಿವ್ ಕಡೆಯಿಂದ ಮಕ್ಕಳಿಗೆ ಸಹಾಯ ಆಗುತ್ತೆ. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಪಡಿಬಹುದು. ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇನ್ನು ದಾವಣಗೆರೆಗೆ ಬಂದಾಗೆಲ್ಲ ದಿನಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಸ್ ಯೂಶಲ್ ಬೆಳಗ್ಗೆ ನಸುಬೆಚ್ಚು ನೀರಿಗೆ ಇವತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ಅಮ್ಮ ಮತ್ತು ಅಪ್ಪಾಜಿಗೆ ಇಬ್ರಿಗೂ ಟೀ ಮಾಡಿಕೊಂಡು ಅವರು ಕುಡಿತಾ ಇದ್ರು. ಇನ್ನು ಬೆಳಗ್ಗೆ ನಾನು, ಅಮ್ಮ, ಸುಮಾ ನಾವೆಲ್ಲರೂ ಅಡುಗೆ ಮನೇಲಿ ಈ ಥರ ಓಡಾಡ್ಕೊಂಡು ಕೆಲಸ ಮಾಡಿದೆ. ಒಂದು ಬ್ಯೂಟಿಫುಲ್ ಫೀಲಿಂಗ್ ಗೊತ್ತಾ, ಇದನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ. ನಮ್ಗೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಮಾತಾಡಿಕೊಂಡು, ತಮಾಷೆ ಮಾಡಿಕೊಂಡು, ಒಬ್ರಿಗೊಬ್ರು ಏನಾದರೂ ಕಲ್ತ್ಕೊಂಡು ಇದನ್ನು ಮಾಡ್ತಾ ಇರ್ತೀನಿ. ಇನ್ನು ಡಾಕ್ಟರ್ ಹೇಳಿದ್ರು ಜೇನುಗೆ ಇಡ್ಲಿ ದೋಸೆ ಎಲ್ಲ ತಿನ್ನಿಸ್ಬೋದು ಅಂತ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಹಿಂದಿನ ದಿನ ರಾತ್ರಿನೇ ನಾನು ದೋಸೆ ಹಾಕಿ ನಾನಿಲ್ಲಿ ಕೆಂಪಕ್ಕಿ ಬಳಸ್ತಾ ಇದ್ದೀನಿ. ಇದರೊಟ್ಟಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಹಾಗೆಯೇ ಒಂದು ಅರ್ಧ ಚಮಚ ಮೆಂತೆ ಕಾಳು. ನೀವು ನೋಡಿದ ಹಾಗೆ ಮಿಕ್ಕಿದೆಲ್ಲ ಕಾಳುಗಳನ್ನು ನಾನು 2 ಚಮಚ ಈಕ್ವಲ್ ಆಗಿ ತಗೊಂಡಿದ್ದೀನಿ. ಇದೆಲ್ಲದನ್ನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ನೀಟಾಗಿ ವಾಶ್ ಆದಮೇಲೆ ನೀರಲ್ಲಿ ರಾತ್ರಿ ಪೂರ್ತಿ ನೆನೆ ಹಾಕಬೇಕಾಗುತ್ತೆ. ಆ್ಯಸ್ ಯೂಶಲ್ ನಾವು ಇಡ್ಲಿ ಮತ್ತು ದೋಸೆ ಎಲ್ಲ ನಮಗೆ ಹೇಗೆ ಮಾಡ್ಕೋತೀವೋ ಹಾಗೆಯೇ, ಬಟ್ ಇದು ಸ್ವಲ್ಪ ಬೇರೆ ಬೇರೆ ಕಾಳುಗಳು ಮಿಕ್ಸ್ ಇರುತ್ತೆ. ಸೊ ದಟ್ ಮಗುವಿಗೆ ಒಂದು ರೀತಿ ಎಲ್ಲ ಪೋಷಕಾಂಶಗಳು ಸಿಗಲಿ ಅನ್ನೋಂಥ ಉದ್ದೇಶದಿಂದ ಅಷ್ಟೇ. ಹಾಗೆಯೇ ನಾವೆಲ್ಲ ಸೋಡಾ ಎಲ್ಲ ಹಾಕಿರ್ತೀವಿ. ಸೊ ಇದರಲ್ಲಿ ಏನು ಸೋಡಾ ಗಿಡ ಏನೂ ಇರೋದಿಲ್ಲ. ಓಕೆ, ನೋಡಿದ್ರಲ್ಲ, ಇದನ್ನು ನಾನು ನೆನ್ನೆನೇ ಈ ರೀತಿ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೆ. ಇದು ನಾನು ಜೇನುಗೆ ಮೊದಲನೇ ಸಲ ಕೊಡ್ತಾ ಇರೋದು. ನನಗೂ ನಿಜವಾಗ್ಲೂ ಕ್ಯೂರಿಯಾಸಿಟಿ ಇದೆ ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತಾಳೆ ಇಲ್ವೋ ಅಂತ. ಸೊ ಬೆಳಗ್ಗೆ ಈ ರೀತಿ ನೆಂದಿತ್ತು. ಇದನ್ನು ನುಣ್ಣಗೆ ರುಬ್ಕೊಂಡು ಹಂಚಲಿ ಚಿಕ್ಕ ಚಿಕ್ಕ ದೋಸೆ ಮಾಡಿಕೊಂಡೆ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಈ ರೀತಿ ಪುಟ್ಟದಾಗಿ ದೋಸೆ ಮಾಡಿಕೊಂಡು ಒಂದು 6-7 ದೋಸೆ ಮಾಡಿಕೊಂಡು ನಮ್ಮ ಮೇಡಮ್ ಮುಂದೆ ತೊಗೊಂಡು ಹೋಗಿ ಕೊಟ್ಟೆ. ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ಅವರೇ ತೊಗೊಂಡು ಅವರೇ ಆ ಬಾಯಲ್ಲಿ ಕ್ಯೂಟಾಗಿ ಖುಷಿಯಿಂದ ತಿಂದರು. ಸಖತ್ ಖುಷಿ ಆಯಿತು. ಸೊ ನೀವು ಕೂಡ 100% ಇದನ್ನ ಟ್ರೈ ಮಾಡ್ಬೋದು. ಹಲೋ ಅಗೇನ್. ಅಫ್ಕೋರ್ಸ್ ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ನಿಜವಾಗ್ಲೂ ಅಮ್ಮನ ಬಿಟ್ಟಿರೋಕ್ಕೆ ಆಗ್ತಾನೇ ಇಲ್ಲ ಈಗ. ಅಂದರೆ ನಾನು, ಅಮ್ಮ, ನನ್ನ ಮಗಳು 3 ಜನ ಒಂಥರ ಟೀಮ್ ಥರ ಆಗೋಗಿದ್ದೀವಿ. ಬಹುಶಃ ಇನ್ನೂ ಸ್ವಲ್ಪ ದಿನ ಇನ್ನೊಂದು ಕೆಲವು ದಿನಗಳಿದ್ದು ಬಿಟ್ಟು ಮತ್ತೆ ಊರಿಗೆ ಹೋಗೋದಾಗುತ್ತೆ. ಬಟ್ ಅಷ್ಟರ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಫುಲ್ ಫನ್ ಮಾಡ್ಕೊಂಡಿರೋಣ ಅಂತ. ಬೆಳಗ್ಗೆ ರೊಟೀನ್ ನಿಮ್ಗೆ ಗೊತ್ತಿರುತ್ತೆ, ನನ್ನ ಬೆಳಗ್ಗೆ ರೊಟೀನ್ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಅಂತ. ಬಟ್ ಇಲ್ಲಿಗೆ ಬಂದ ತಕ್ಷಣ ಎಂಟೈರ್ಲಿ ರೊಟೀನ್ ಚೇಂಜ್ ಆಗೋಗುತ್ತೆ. ಒಂದೊಂದು ಸಲ 9 ಗಂಟೆ ಆದರೂ ಎದ್ದೇಳಬೇಕು, ಒಂದ್ಸಲ ಇದ್ದಿರೋದು ಇಲ್ಲ. ಒಂಥರ ಫುಲ್ ರಿಲ್ಯಾಕ್ಸ್ ಮೂಡಿಗೆ ಹೋಗ್ಬಿಡ್ತೀವಿ. ಎಲ್ರದ್ದು ಅಷ್ಟೇ ಅನಿಸುತ್ತೆ. ಅವ್ರವ್ರ ತವ್ರ ಮನೆಗೆ ಬಂದ ತಕ್ಷಣ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀವಿ. ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಇನ್ನು ಆರಾಮಾಗಿರೋದು ಅನ್ನೋ ಥರದ್ದು. ಬಟ್ ಮಧ್ಯೆ ಎಷ್ಟಾಗುತ್ತೋ ಅಷ್ಟು ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಆ್ಯಕ್ಚುಲಿ 2 ದಿನದಿಂದ ಅನ್ಕೊತಾನೆ ಬಂದ್ಬಿಟ್ಟು ಇವತ್ತು ಅಂದ್ಕೊಂಡಿದ್ದೀನಿ, ದಾವಣಗೆರೆ ಅಂದ ತಕ್ಷಣ ಎಲ್ರಿಗೂ ಕೆಲವು ವಸ್ತುಗಳು, ತಿನ್ನೋವಂಥ ವಸ್ತುಗಳು ನೆನಪಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಬೆಣ್ಣೆ ದೋಸೆ ಆಯಿತಾ, ಅದಾದ ತಕ್ಷಣ ಬರೋದು ಖಾರ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ. ಸೊ ನೀವು ಎಲ್ಲೇ ಹೋಗಿ, ಈವನ್ ಬೆಂಗಳೂರಲ್ಲಿ ಕೂಡ ತುಂಬ ಅಡ್ಡಗಳನ್ನು ನೋಡ್ಬೋದು ನಾವು, ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ದಾವಣಗೆರೆ ಮಂಡಕ್ಕಿ ಅಂತ. ಸೊ ಕೆಲವು ಕಡೆ ಇದನ್ನ ಚುರ್ಮುರಿ ಅಂತಾರೆ, ಕೆಲವು ಕಡೆ ಪುರಿ ಅಂತಾರೆ.
ಸೊ ನಮ್ಮ ದಾವಣಗೆರೆ ಕಡೆ ಎಲ್ಲ ಮಂಡಕ್ಕಿ ಅಂತ ಹೇಳ್ತೀವಿ. ಮಂಡಕ್ಕಿನ ಅದರಲ್ಲೂ ನರ್ಗೀಸ್ ಮಂಡಕ್ಕಿ ಅಂದರೆ ಸಖತ್ ಪಾಪ್ಯುಲರ್, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅದನ್ನು ನಾವು ಶೇಖರಣೆ ಮಾಡಿಕೊಂಡು ಕೂಡ ಬಳಸ್ಬೋದು. ಸೊ ನಾನಿವಾಗ ಸಿಂಪಲ್ ಆಗಿ ಮನೇಲಿರುವಂಥ ಐಟಮ್ಗಳನ್ನೇ ಬಳಸಿ ಫಟಾಫಟ್ ಅಂತ 10 ನಿಮಿಷದಲ್ಲಿ ಟೇಸ್ಟಿ ಡಿಲಿಷಿಯಸ್ ಕ್ರಿಸ್ಪಿ ನರ್ಗೀಸ್ ಮಂಡಕ್ಕಿನ ನನಗೆ ಹೇಳ್ತಾರೆ ಬಾಯಲ್ಲಿ ಬರ್ತಾ ಇದೆ. ನರ್ಗೀಸ್ ಮಂಡಕ್ಕಿನ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ತೋರಿಸ್ಬಿಡ್ತೀನಿ. ಅದರೊಟ್ಟಿಗೆ ಇವತ್ತು ಮನೆಯವ್ರಿಗೆಲ್ರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಸುಮಾರು ದಿನಗಳಾಗೋಯಿತು, ಅಂದರೆ ಅಪ್ಪ, ತಮ್ಮ ಮತ್ತು ಸುಮಾ ಎಲ್ಲ ನನ್ನ ಅಡುಗೆನ ಟೇಸ್ಟ್ ಮಾಡಿ. ಸೊ ಬಂದಾಗಿಂದ ಏನೂ ಅಡುಗೆನೂ ಮಾಡಿರಲಿಲ್ಲ. ಸೊ ಐ ಥಾಟ್ ಇವತ್ತು ಮಾಡೋಣ ಅಂತ. ಸೊ ಕಮ್ ಲೆಟ್ಸ್ ಪ್ರಿಪೇರ್ ಮೈ ಫೇವ್ರೇಟ್ ನರ್ಗೀಸ್ ಮಂಡಕ್ಕಿ. ಸರ್, ನರ್ಗೀಸ್ ಮಂಡಕ್ಕಿ ಮಾಡೋದಕ್ಕೆ ಮಂಡಕ್ಕಿ ಒಂದು ಬಿಟ್ಟು ಮಿಕ್ಕಿದ್ದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನಿಲ್ಲಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ಹುರಿಗಡಲೆ, ಶೇಂಗಾ, ಸಾಸಿವೆ, ಜೀರಿಗೆ, ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಅದನ್ನು ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹೆಚ್ಕೊಳ್ತೀನಿ. ನೀವು ಚಿಕ್ಕದಾಗ ಕೂಡ ಹೆಚ್ಕೋಬೋದು. ಇದನ್ನು ಒಂದು 15 ನಿಮಿಷ ನಮ್ಮಮ್ಮ ಬಿಸಿಲಲ್ಲಿ ಒಣಗಿಸಿದ್ದಾರೆ, ಕ್ರಿಸ್ಪಿಯಾಗಿರುತ್ತೆ ಅಂತ ಅದನ್ನ ಕರೆದಾಗ. ಅರಿಶಿನ, ಬೆಳ್ಳುಳ್ಳಿನ ನೀವು ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೋಬೋದು, ಜಜ್ಜಿ ಕೂಡ ಯೂಸ್ ಮಾಡ್ಕೋಬೋದು. ನಾನೀಗ ಜಜ್ಕೋತೀನಿ ಇದನ್ನು. ಕರಿಬೇವು ಮತ್ತು ಪುದೀನ. ಕರಿಬೇವು ನೋಡಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ, ಇದನ್ನು ಕಡಿಮೆ ಕೂಡ ಬಳಸ್ಕೋಬೋದು. ಇನ್ನು ಪುದೀನ ಇದು ಟೋಟಲಿ ಆಪ್ಷನಲ್. ನಮ್ಮನೇಲಿ ನಾವು 1 ಹೊತ್ತು ಅಥವಾ 2 ಹೊತ್ತಿಗೆ ಅಷ್ಟೇ ಇದನ್ನು ಮಾಡ್ತಾ ಇರೋದ್ರಿಂದ ನಾನು ಪುದೀನ ಹಾಕೋತಾ ಇದ್ದೀನಿ. ನೀವು ಇದನ್ನು ಭಾಳ ದಿನ ಶೇಖರಣೆ ಮಾಡ್ತೀರಾ, ಲೈಕ್ ವೀಕ್ಸ್ ಟುಗೆದರ್ ಅಂತಂದರೆ ದಯವಿಟ್ಟು ನೀವು ಪುದೀನನ ಬಳಸೋಕ್ಕೆ ಹೋಗಬೇಡಿ. ಬಳಸಿದ್ರು ಕೂಡ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಇದು ಸಕ್ಕರೆ ಪೌಡರ್, ಇದನ್ನು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು ಸಕ್ಕರೆನ. ಇದು ಹುರಿಗಡಲೆ ಏನಿದೆ, ಇದನ್ನು ಹುರಿಗಡಲೆ ನಾನು ಹುರಿಯೋದಕ್ಕೂ ಒಗ್ಗರಣೆಗೂ ಬಳಸ್ತೀನಿ. ಅದರೊಟ್ಟಿಗೆ ಕೊನೆಯದಾಗಿ ಅದ್ರ ಪೌಡರ್ ಕೂಡ ಬಳಸ್ತೀನಿ. ಇದೇ ತುಂಬ ರುಚಿ ಕೊಡುವಂಥದ್ದು, ಹಾಗಾಗಿ ಹುರಿಗಡಲೆನ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇದು ಎಣ್ಣೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ನಾನು ರೆಗ್ಯುಲರಾಗಿ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ, ಬಟ್ ನೀವು ಬೇರೆ ಎಣ್ಣೆನೂ ಕೂಡ ಬಳಸ್ಕೋಬೋದು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನಿವಾಗ ತೊಗೊಂಡಿರೋದು. ಇದಕ್ಕೆ ನಾನು ಮಂಡಕ್ಕಿ ಏನು, ಅದರಲ್ಲೂ 2 ಥರದ ಮಂಡಕ್ಕಿ ಬರುತ್ತೆ. ಅಂದರೆ ಇದು ಯಾವ ಮಂಡಕ್ಕಿ ಅಮ್ಮ? ಇದು ದಾವಣಗೆರೆ ಮಂಡಕ್ಕಿನ? ಇದು ದಾವಣಗೆರೆ ಅಥವಾ ಈಗ ಮಾಮೂಲಿ ಮಂಡಕ್ಕಿ. ಇದು ಮೈಸೂರು ಮಂಡಕ್ಕಿ ಅಂದರೆ ನಿಮಗೆ ಗೊತ್ತು, ತುಂಬ ಗಟ್ಟಿಯಾಗಿ ಬರುತ್ತೆ. ಆ ಥರದ ಮಂಡಕ್ಕಿ ಅಲ್ಲ. ನರ್ಗೀಸ್ ಮಂಡಕ್ಕಿ ಮಾಡೋದಕ್ಕೆ ನಿಮಗೆ ಇದೇ ಥರದ ಮಂಡಕ್ಕಿ ಬೇಕಾಗುತ್ತೆ. ನೋಡಿ, ಈ ಥರ ಸೌಂಡ್ ಕೇಳುತ್ತೆ. ಓಕೆನಾ? ಆಲ್ಮೋಸ್ಟ್ ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಇದೆರಡನ್ನ ಹಾಕ್ಕೊಂಡ್ಬಿಡ್ತೀನಿ, ಬಿಕಾಸ್ ಇದು ಹುರಿಯೋದಕ್ಕೆ ಸ್ವಲ್ಪ ಕರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ. ಸೊ ನೀವೆಲ್ರಿಗೂ ಗೊತ್ತಿರುತ್ತೆ, ರೆಗ್ಯುಲರಾಗಿ ಅಡುಗೆ ಯಾರು ಮಾಡ್ತಿರ್ತಾರೋ ಅವ್ರು ಮೊದಲಿಗೆ ಸ್ವಲ್ಪ ಜಾಸ್ತಿ ಟೈಮ್ ಯಾವ್ದು ತೊಗೊಳುತ್ತೋ ಅದನ್ನು ನಾವು ಫ್ರೈ ಮಾಡ್ಕೋತೀವಿ. ಕಡಿಮೆ ಟೈಮ್ ತೊಗೊಳ್ಳೋದನ್ನು ಕೊನೆಗೆ ಹಾಕೋತಾ ಹೋಗ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನೀವು ಇದನ್ನು ಸಪ್ರೇಟಾಗೂ ಕೂಡ ಕರೆದ್ಬಿಟ್ಟು ಬಳಸ್ಕೋಬೋದು. ಸಪ್ರೇಟಾಗಿ ಕರೆದ್ಬಿಟ್ಟು ಈ ಥರ ತೆಗೆದು ಒಂದು ಬಾಂಡೇಲಿ ಹಾಕ್ಕೊಂಡು ಕೂಡ ಬಳಸ್ಕೋಬೋದು. ಬಟ್ ನಾನಿಲ್ಲಿ ಎಲ್ಲದನ್ನು ಒಂದೇ ಸಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫಸ್ಟ್ ಸೆಕೆಂಡ್ ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ಬೆಳ್ಳುಳ್ಳಿನ ನೀವು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ಬೋದು, ಅಥವಾ ನಾನು ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿದ್ದೀನಿ, ಈ ಥರ ಕೂಡ ಯೂಸ್ ಮಾಡ್ಬೋದು. ಯೂಶಲಿ ಸಿಪ್ಪೆ ತೆಗೆದೇ ಜಸ್ಟ್ ಹಾಗೆ ಜಜ್ಜಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಹಾಕೋತಾ ಇದ್ದೀನಿ. ಆಲ್ಸೋ ಪುದೀನ. ಹೀಗಿದಕ್ಕೆ ಅರಿಶಿನ ಹಾಕೋತೀನಿ. ನಾನು ಪ್ರತಿ ಸಲ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೂ ಒಂದು ಯಾವುದನ್ನು ಮರಿತೀನಿ ಅಂದರೆ ಉಪ್ಪನ್ನ ಪ್ರತಿ ಸಲ ಮರ್ತಿರ್ತೀನಿ. ಸೊ 1-2 ಚಮಚ ಉಪ್ಪು ಹಾಕೋತೀನಿ. ಉಪ್ಪು ಆ್ಯಕ್ಚುಲಿ ಎಷ್ಟು ಕಡಿಮೆನೋ ಅಷ್ಟೇ ಹಾಕ್ಕೊಳ್ಳಿ, ಬಿಕಾಸ್ ಮಂಡಕ್ಕಿ ಜಾಸ್ತಿ ಉಪ್ಪನ್ನ ಹಿಡಿಯೋದಿಲ್ಲ. ಹಿಂಗೇನಿತ್ತು ಹಿಂಗನ್ನು ಹಾಕೋತೀನಿ. ಅಲ್ವಾ, ನೀಟಾಗಿ ಈ ಥರ ಸೌಂಡ್ ಕೇಳುತ್ತೆ. ಈಗ ಲೋ ಫ್ಲೇಮ್ ಮಾಡಿಕೊಂಡು, ಇಲ್ಲ ಆಫೇ ಮಾಡಿಕೊಂಡ್ರೂ ಓಕೆ, ಬಿಕಾಸ್ ಆಲ್ರೆಡಿ ತುಂಬ ಕಾದಿರುತ್ತೆ. ಇದಕ್ಕೆ ನಾನು ಮಂಡಕ್ಕಿನ ಹಾಕೋತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಇದ್ರೇ ನಿಮಗೆ ರುಚಿ ಅನಿಸುತ್ತೆ. ಏನಾದರೂ ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಹಾಕೋಬೋದು. ನಾನೀಗ 1-2 ಸ್ಪೂನ್ ಸಕ್ಕರೆ ಹಾಕೋತೀನಿ. ಹಾಗೆಯೇ ಇದಕ್ಕೆ ತುಂಬ ರುಚಿ ಕೊಡೋದೇ ಇದು ಹುರಿಗಡಲೆ ಪುಡಿ. ಇದನ್ನು ಒಂದು
4 ಚಮಚ ಹಾಕೋತೀನಿ. 4 ರಿಂದ 5 ಚಮಚ ಅಂದ್ಕೊಳ್ಳಿ. ದ್ಯಾಟ್ಸ್ ಆಲ್. ನೋಡಿ, ಟೇಸ್ಟ್ ನೋಡಿ. ಅಮೇಝಿಂಗ್. ಇಷ್ಟು ಸುಲಭವಾಗಿ ನರ್ಗಿಸ್ ಮಂಡಕ್ಕಿನ ಮನೇಲೇ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಜಸ್ಟ್ ನೀವು ಹೆಂಗೆ ನಾರ್ಮಲಾಗಿ ಒಗ್ಗರಣೆ ಹಾಕ್ತಿರೋ ಅದೇ ರೀತಿ ಒಗ್ಗರಣೆ ಹಾಕಿರುವಂಥ ಮಂಡಕ್ಕಿನ ನೀವು 100% ಟ್ರೈ ಮಾಡಲೇಬೇಕು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ, ಬಿಕಾಸ್ ನಾನು ಸುಮಾರು ಜನನ ಕೇಳಿದ್ದೀನಿ ಮಂಡಕ್ಕಿ ಅಂದರೆ ಅಯ್ಯೋ ನಂಗೆ ಇಷ್ಟ ಇಲ್ಲ ಅಂತಾರೆ. ಬಟ್ ಸ್ನ್ಯಾಕಿಗೆ ಇದು ಸೂಪರ್ ಆಪ್ಷನ್. ಹೆಲ್ದಿನೂ ಕೂಡ ಹೌದು, ಆಲ್ಸೋ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್, ಇದಿಷ್ಟ ಆಯಿತು. ಈಗ ಮನೆಯವ್ರಿಗೆಲ್ಲ ಸರ್ವ್ ಮಾಡ್ತೀನಿ, ನೋಡೋಣ ಅವ್ರಿಗೆ ಎಷ್ಟು ಇಷ್ಟ ಆಯಿತು, ಅವ್ರು ಏನು ಇನ್ಪುಟ್ಸ್ ಕೊಡ್ತಾರೆ ಅಂತ. ಓಕೆ, ಚೇಂಜ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ್. ನನಗಿದೆ ತುಂಬ ಥ್ಯಾಂಕ್ಸ್. ಆಯಿತು. ಈಗ ಕೈಂಡ್ಲಿ ಗಿವ್ ಯೋರ್ ಆನೆಸ್ಟ್ ರಿವ್ಯೂಸ್. ಚೆನ್ನಾಗಿದೆನಾ? ಭಾಳ ಚೆನ್ನಾಗಿದೆ. ನಮ್ಮದು ದಾವಣಗೆರೆ ಮಂಡಕ್ಕಿ, ಗಿರ್ಮಿಟಿ ಮಂಡಕ್ಕಿ ಫೇಮಸ್ ಅಲ್ಲ? ಹೌದು, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಭಾಳ ಚೆನ್ನಾಗಿ.